ಉಪ್ಪಿ ತಾವು ಹೀರೋ ಆಗಿದ್ರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಂಡಿರಲೇ ಇಲ್ಲ. ಅವರು ಯೋಚನೆ ಮಾಡ್ತಿದ್ದುದು ಒಬ್ಬ ನಿರ್ದೇಶಕನಾಗಿ. ಈ ಚಿತ್ರದಲ್ಲಿ ಹೊಸ ಪ್ರಯೋಗ ಮಾಡೋ ಮೂಲಕ ದೊಡ್ಡ ರಿಸ್ಕ್ ತೆಗೆದುಕೊಂಡಿದ್ದ ಉಪ್ಪಿ ಸಿನಿಮಾ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ಚಿತ್ರೀಕರಣದ ವೇಳೆ ಕೂಡ ಅಂತಹ ಅನೇಕ ರಿಸ್ಕ್ಗಳಿಗೆ ಕೈ ಹಾಕಿದ್ರು. ಇಷ್ಟೆಲ್ಲ ಸಾಹಸ ಮಾಡಿದ್ರು. ಇದು ಬಿಡುಗಡೆಗೆ ಯೋಗ್ಯವಾದ ಸಿನಿಮಾ ಅಲ್ಲ ಅಂತ ಸೆನ್ಸಾರ್ ಮಂಡಳಿಯೇ ಈ ಚಿತ್ರವನ್ನು ರಿಜೆಕ್ಟ್ ಮಾಡಿತ್ತು. ಈ ಕಥೆನ ಉಪ್ಪಿ ಬಾಯಲ್ಲೇ ಕೇಳಿ. ತಮ್ಮ ತಲೆಯಲ್ಲಿದ್ದ ಚಿತ್ರ ವಿಚಿತ್ರ ಆಲೋಚನೆಗಳನ್ನೆಲ್ಲ ಈ ಚಿತ್ರದಲ್ಲಿ ಅಳವಡಿಸಿಕೊಂಡಿದ್ರು ಉಪ್ಪಿ. ಅದರಲ್ಲೂ ಉಪ್ಪಿ ಹೀರೋ ಆಗಿ ಕಾಣಿಸಿಕೊಂಡ ಮೊದಲ ಚಿತ್ರವಾಗಿದ್ದರಿಂದ ಅವರ ಹೆಗಲ ಮೇಲೆ 2 ಜವಾಬ್ದಾರಿಗಳಿದ್ವು. ಅದರ ಜೊತೆಗೆ ರಿವರ್ಸ್ ಸ್ಕ್ರೀನ್ ಪ್ಲೇನಲ್ಲಿ ಚಿತ್ರವನ್ನ ಪ್ರೇಕ್ಷಕರ ಮುಂದಿಡುವ ಮೂಲಕ ಉಪ್ಪಿ ದೊಡ್ಡ ರಿಸ್ಕ್ ತಗೊಂಡಿದ್ರು. ಎತ್ಕೊಳ್ರ ಹೆಣನ. ಯಾರೋ ನೀವು ಹೆಣನ ಯಾಕೋ ಎತ್ತಾ ಇದ್ದೀರಾ? ನಮ್ ತಾಯಿಗೆ ಗಂಡ ಆಗಿರೋ ಕರ್ಮಕ್ಕೆ. ಅಮ್ಮ, ಅವ್ರು ಹೇಳ್ತಿರೋದು ನಿಜಾನಾ? ನೋಡ್ದಮ್ಮ ಚಾಂದಿನಿ, ಯಾವನೋ ಒಬ್ಬ ಡಾಕ್ಟ್ರು 3ನೇ ಮದುವೆ ಮಾಡ್ಕೊಂಡು ತಗ್ಲಾಕೊಂಡ್ಬಿಟ್ಟಿದ್ದಾನೆ. ಎಂತ ನನ್ನ ಮಕ್ಕಳನ್ನ ಮರ್ಸಿಲೆಸ್ ಆಗಿ ಹ್ಯಾಂಗ್ ಮಾಡ್ಬಿಡ್ಬೇಕಣಮ್ಮ. ಇಲ್ಲಿ ಪ್ರತಿಯೊಬ್ರು ಸ್ವಾರ್ಥಿಗಳು. ಇಡೀ ಜಗತ್ತಿರೋದೇ ಹೀಗೆ ನೋಡು. ಈ ಜಗತ್ನಲ್ಲಿ ಪ್ರೀತಿ ಪ್ರೇಮಗಳೆಲ್ಲ ಅವ್ರವ್ರ ಸ್ವಾರ್ಥಕ್ಕೆ ಮಾಡ್ಕೊಂಡು ಆಟದ ಸಾಮಾನುಗಳು. ಮನುಷ್ಯ ಅವ್ನು ಪ್ರೀತಿಸಷ್ಟು ಬೇರೆ ಯಾರನ್ನು ಪ್ರೀತಿಸಲ್ಲ. ಅರ್ಥ ಆಯ್ತಾ? ಇದರ ಜೊತೆಗೆ ಚಿತ್ರೀಕರಣದ ವೇಳೆಯೂ ಅನೇಕ ರಿಸ್ಕ್ಗಳನ್ನ ತಗೊಂಡಿದ್ರು ಉಪ್ಪಿ. ಅದೇನಾದರೂ ಸರಿ, ಈ ಚಿತ್ರ ನೈಜವಾಗಿ ಮೂಡಿ ಬರಬೇಕು ಎಂಬ ನಿಟ್ಟಿನಲ್ಲಿ ಉಪ್ಪಿ ಶೂಟಿಂಗ್ ವೇಳೆ ಅನೇಕ ರಿಸ್ಕಿ ಶಾಟ್ಗಳಿಗೆ ಕೈ ಹಾಕಿದ್ರು. ಬೆಟ್ಟದ ಮೇಲೆ ನಾಯಕಿ ಚಾಂದಿನಿಯ ವಿರುದ್ಧ ಜೀಪ್ ತಳ್ಳುವ ಸೀನ್ನಿಂದ ಹಿಡಿದು ಕ್ಲೈಮ್ಯಾಕ್ಸ್ನಲ್ಲಿ ಬೆಂಕಿಯಲ್ಲಿ ಚಿತ್ರೀಕರಿಸಿದ ಸೀನ್ವರೆಗೂ ಇಂತಹ ಅನೇಕ ರಿಸ್ಕಿ ಶಾಟ್ಗಳನ್ನ ಚಿತ್ರಿಸಿದ್ರು. ನೋಡು, ನೀನು ಈ ಪ್ರೀತಿ ಅನ್ನೋ ಸರ್ಕಲ್ ಅಲ್ಲಿ ನಿಂತಿದ್ಯಾ ಅಲ್ಲ? ಅಲ್ಲೋಡಲ್ಲಿ, ಅಲ್ಲೋಡ್ ಕೆಳಗಡೆ ಆಳ ಎಷ್ಟಿದೆ ನೋಡಲ್ಲಿ. ನೀನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀಯಲ್ಲ, ಒಂದೇ ಇರು. ಅದೇನಂದ್ರೆ ನನ್ನ ಜೀಪ್ ಓಡಬೇಕು, ಕಂಟ್ರೋಲ್ ಮಾಡಲೇಬೇಕಲ್ಲ, ಇಲ್ಲಾಂದರೆ ಜೀಪ್ ಹೋಗ್ಬಿಡುತ್ತೆ ಕೆಳಗಡೆ. ಅದಕ್ಕೊಬ್ಬ ಪಾಪ ಒಳ್ಳೆ ಡ್ರೈವರ್ ಸಿಕ್ಕಿದ್ರು. ಅವ್ರು ಕೆಳಗೆ ಕೂತ್ಕೊಂಡು ಬರೀ ಬ್ರೇಕಲ್ಲಿ ಕಂಟ್ರೋಲ್ ಮಾಡಿ ಮಾಡಿ ತುಂಬ ಫಾಸ್ಟಾಗಿ ಹೋಗ್ಬಿಟ್ರೆ ಹೋಗಿ ಇಟ್ಗೆ ಇಡೋದು, ಇದು ಮಾಡೋದು, ಹೋಗಿ ಇಟ್ಕೊಳ್ಳೋದು, ಆ ಥರ ಹೆಂಗೋ ಪ್ಲ್ಯಾನ್ ಮಾಡಿ ಸಿಕ್ಕಾಪಟ್ಟೆ ಶಾರ್ಟ್ಸ್ ತೆಗೆದು ಅದನ್ನು ಮ್ಯಾಚ್ ಮಾಡಿದ್ವಿ. ಆಮೇಲೆ ಇಷ್ಟು ದೊಡ್ಡ ಕೆಟ್ಟ ಪ್ರಪಂಚದಲ್ಲಿ ನೀನಷ್ಟು ಚಿಕ್ಕ ಪ್ರೀತಿ ಇರೋ ಸರ್ಕಲ್ ಅಲ್ಲಿ ಇರ್ತಿದ್ಯಾ? ಈ ಜೀವನನೇ ಒಂದು ಪ್ರಪಾತ ಅನ್ಕೋ, ಈ ಜೀಪೇ ಪ್ರಾಬ್ಲಮ್ಸ್ಗಳು ಅನ್ಕೋ. ದೇವ್ರು ಕೆಲವು ಸತಿ ಈ ಜೀಪನ್ನ ಹೇಗೆ ಬ್ರೇಕ್ ಫೇಲ್ ಮಾಡ್ತಾನೆ ಗೊತ್ತಾ? ನೀನೀಗ ಸರ್ಕಲ್ ಇಂದ ಹೊರಗೆ ಬರ್ಲೇಬೇಕು, ಇಲ್ಲ ಅಂದ್ರೆ ಈ ಜೀಪ್ ನೀನ್ ಹೊಡ್ಕೊಟ್ಟೋಗುತ್ತೆ. ಈಗ ನಿನಗೆ ಗೊತ್ತಾಗುತ್ತೆ ಕಣೆ, ಜೀವನ ಹೆಚ್ಚು ಪ್ರೀತಿ ಹೆಚ್ಚು ಅಂತ. ಈ ಜೀಪ್ ಹೊಡೆದ್ರೆ ಪೀಸ್ ಆಗ್ಬಿಡ್ತೀಯ. ಈ ಚಿತ್ರವನ್ನ 100 ಬಾರಿ ಪ್ರಿವ್ಯೂ ಮಾಡಿ ಚಿತ್ರರಂಗದವರಿಗೆ ತೋರಿಸಲಾಯಿತು. ಆದರೆ ಸಿನಿಮಾ ನೋಡಿದವರಲ್ಲಿ ಏನಪ್ಪಾ ಸಿನಿಮಾ ಹೀಗಿದೆ ಅಂತ ಆಶ್ಚರ್ಯ ಪಟ್ಟವರೇ ಹೆಚ್ಚು. ಸೆನ್ಸಾರ್ ಮಂಡಳಿ ಕೂಡ ಇದು ಬಿಡುಗಡೆಗೆ ಯೋಗ್ಯವಾದ ಸಿನಿಮಾ ಅಲ್ಲ ಅಂತ ಚಿತ್ರವನ್ನ ರಿಜೆಕ್ಟ್ ಮಾಡಿತ್ತು. ಆಗ ಒಂದು ಅದ್ಭುತ ಸಿನಿಮಾ ಅಂತ ಹೇಳಿದವರು ಕನ್ನಡದ ಖ್ಯಾತ ನಟಿ
ಅವ್ರ್ಯಾರು ಅದೇನ್ ಕತೆ ಅಂತ ಉಪ್ಪಿಯ ಮಾತಲ್ಲೇ ಕೇಳಿ. ಅವ್ರನ್ನ ಮರೆಯಂಗೆ ಇಲ್ಲ. ಎ ಪಿಕ್ಚರ್ ಅಂದರೆ ಅವರಂದ್ರೆ ಎ ಪಿಕ್ಚರ್. ನಿಜ ಹೇಳ್ಬೇಕಂದ್ರೆ ಸರೋಜಾದೇವಿ ಅವರು ಆ ಪಿಕ್ಚರ್ ಹೊರಗೆ ಬರೋ ಕಾರಣನೇ ಅವರು. ಯಾಕಂದರೆ ಫಸ್ಟು ಒಂದು ಸೆನ್ಸರ್ ಅನ್ನೋಗ್ಬಿಟ್ಟು ಇದೇನು ಪಿಕ್ಚರ್ ಅರ್ಥನೇ ಆಗಲ್ಲ, ಈ ಸಿನಿಮಾ ರಿಲೀಸೇ ಮಾಡೋಕ್ಕಾಗಲ್ಲ ಅಂದ್ಬಿಟ್ರು ಆ್ಯಕ್ಚುಲಿ. ಆಮೇಲೆ ರಿವೈಸಿಂಗ್ ಕಮಿಟಿಲಿ ಸರೋಜಮ್ಮನವ್ರು ಸರೋಜಮ್ಮನವರು ಸಿನಿಮಾ ನೋಡ್ಬಿಟ್ಟು ನನಗೆ ಏನೋಪ್ಪ ಏನಾಗುತ್ತೋ ಏನು ಕತೆನೋ ಅಂತ ಹೊರಗಡೆ ನಾನು ಟೆನ್ಷನಲ್ಲಿದ್ದೆ. ಬಾಗಿಲು ತೆಗೆದು ಒಳಗೆ ಕರಿತಿದ್ದಂಗೆ ಕ್ಲಾಪ್ಸ್ ಹೊಡೆದು ಕರೆದ್ರು ನನ್ನ. ಬನ್ನಿ ಉಪೇಂದ್ರ ಅವರೇ, ಏನು ಸಿನಿಮಾ ಮಾಡಿದ್ದೀರಾ, ಇದು ಸಿನಿಮಾ ಅಂದರೆ ಆಗ ಅಷ್ಟೊಂದು ಎನ್ಕರೇಜಿಂಗಾಗಿ ಮಾತಾಡಿದ್ರು. ನೀವು ಯೋಚನೆ ಮಾಡ್ಬಿಡಿ, ನಾನು ಮಾತಾಡ್ತೀನಿ ಈ ಸಿನಿಮಾ ಬಗ್ಗೆ, ಎಲ್ಲ ಕರೆಕ್ಟಾಗಿದೆ, ಇದು ಎಲ್ಲರೂ ನೋಡ್ಬೇಕು ಈ ಸಿನಿಮಾನ, ಎಂಥ ಒಳ್ಳೆ ಇದಿಟ್ಟಿದ್ದೀರಾ, ಎಂಥ ಒಳ್ಳೆ ಮೆಸೇಜ್, ಲವ್ ಅನ್ನೋದು ಎಷ್ಟು ಚೆನ್ನಾಗಿ ತೋರಿಸಿದ್ದೀರಾ ನೀವು ಅಂತ ಅವರೇ ಮೇಯ್ನ್ ಫಸ್ಟ್ ಟೈಮ್ ಅಷ್ಟು ಅಪ್ರಿಸಿಯೇಷನ್ ಬಂದಿದ್ದು ಅವರಿಂದನೇ. ಅಷ್ಟು 1 ವರ್ಷ ಕಷ್ಟಪಟ್ಟಿದ್ದಕ್ಕೆ ಅವ್ರು ಹೇಳಿದ್ರಲ್ಲ ಅವ್ರ ಅನುಭವ ಏನು, ಅವಾಗ ಒಂದು ಸ್ವಲ್ಪ ಧೈರ್ಯ ಬಂತು ಹೊರಗೆ ಬಂದು. ಹಬ್ಬ ಸರೋಜಮ್ಮನವ್ರು ಹೇಳ್ಬಿಟ್ರು ಅಂದರೆ ಬಿಡಪ್ಪ ಕರ್ನಾಟಕ ಹೇಳ್ದಂಗೆ ನಮಗೆ ಸಾಕು ಅಂತ. ಎ ಚಿತ್ರ ಪಡ್ಡೆಗಳಿಗೆ ಹೆಚ್ಚು ಇಷ್ಟವಾಗಿದ್ದು ಉಪ್ಪಿಯ ಸ್ಟೈಲ್, ಡಿಫ್ರೆಂಟ್ ಡೈಲಾಗ್ಸ್ ಮತ್ತು ಅರ್ಥವಾಗದ ವಿಚಿತ್ರ ಸ್ಕ್ರೀನ್ ಪ್ಲೇ ಮೂಲಕ. ಮೈ ನೇಮ್ ಇಸ್ ಗಾಡ್, ಗಾಡ್ ಇಸ್ ಗ್ರೇಟ್, ರಿಯಲ್ ಅಂತ ಡೈಲಾಗ್ ಹೊಡೆದಿದ್ದ ಉಪ್ಪಿ ಅಭಿಮಾನಿಗಳ ಪಾಲಿಗೆ ರಿಯಲ್ ಸ್ಟಾರ್ ಆಗಿದ್ದೇ ಅಲ್ಲಿ. ರೀಲ್ ಹಿಂದೆ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದ ಉಪ್ಪಿ ಚಿತ್ರದಲ್ಲೂ ನಿರ್ದೇಶಕನ ಪಾತ್ರವನ್ನೇ ಮಾಡಿದ್ರು. ಆದರೆ ಉಪ್ಪಿ ಎ ಚಿತ್ರ ಮಾಡುವಾಗ ಏನೆಲ್ಲ ಸಂಕಷ್ಟಗಳನ್ನ ಎದುರಿಸಬೇಕಾಯಿತು ಅಂದ್ರೆ ಚಿತ್ರದ ಪೋಸ್ಟರ್ಗಳನ್ನು ಸ್ವತಃ ಉಪ್ಪಿಯವರೇ ಅಂಟಿಸಿದ್ರು. ಇಲ್ಲ ಅದೇನೆಂದರೆ ಆ ಟೈಮಲ್ಲಿ ಏನೋ ಒಂದು ಇದು ಬಂದಿತ್ತು, ಪೋಸ್ಟ್ ಹಾಕಬಾರ್ದು ಅಂತಲೇ ಏನೋ ಗೊತ್ತಿಲ್ಲ ಆ ಟೈಮಲ್ಲಿ. ಏನಂದರೆ ಪೋಸ್ಟ್ಗಳಿಲ್ಲ ಅಂತೆಲ್ಲ. ನಮ್ಗೇನಂದರೆ ಒನ್ ಡೇ ಗೊತ್ತಾಗಲಿ ಜನಕ್ಕೆ ರಿಲೀಸ್ ಆಗ್ತಾ ಇರೋದು ಅಂತ. ಏನೋ ಶುಕ್ರವಾರ ಗೊತ್ತಾಗಲಿ, ಶನಿವಾರ ಕಿತ್ತಾಕರು ಪರವಾಗಿಲ್ಲ, ಅಟ್ಲೀಸ್ಟ್ ಪಿಕ್ಚರ್ ರಿಲೀಸ್ ಆಯ್ತು ಜನಕ್ಕೆ ಗೊತ್ತಾಗಲಿ ಅಂತ. ಎ ಚಿತ್ರದ ಬಗ್ಗೆ ಮೊದಲು ಒಳ್ಳೆ ಅಭಿಪ್ರಾಯ ಖಂಡಿತ ವ್ಯಕ್ತ ಆಗಲಿಲ್ಲ. ಹಾಗಿದ್ರೆ ಉಪ್ಪಿ ರಿಯಲ್ ಸ್ಟಾರ್ ಆಗಿದ್ದು ಹೇಗೆ? ಇದು ನೋಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ.